ನಮಸ್ತೆ ಎಲ್ಲರಿಗೂ. ನಿಮಗೂ PCOD ಮತ್ತು PCOS ಸಮಸ್ಯೆ ಇದ್ದರೆ ನಾನು ಹೇಳೋ ಈ 5 ಆಸನಗಳನ್ನ ಡೈಲಿ 15 to 20 ಮಿನಿಟ್ಸ್ ಎಂಟಿ ಸ್ಟೊಮಕಲ್ಲಿ ಮಾಡೋದ್ರಿಂದ ನೀವು PCOD ಮತ್ತು PCOSನ ರಿವರ್ಸ್ ಮಾಡ್ಬೋದು. ಆ ಆಸನಸ್ ಯಾವುದು ಅಂತ ಹೇಳ್ತೀನಿ, ಮೊದಲು ವೀಡಿಯೋನ ಸೇವ್ ಮಾಡ್ಕೊಳ್ಳಿ. ಮೊದಲನೇ ಆಸನ ಬಂದು ಸುಪ್ತಬದ್ಧ ಕೋನಾಸನ ಅಂತ. ಇದಕ್ಕೆ ಫಸ್ಟು ಫ್ಲೋರ್ ಮೇಲೆ ಮಲ್ಕೊಳ್ಳಿ, ಲೆಗ್ಸ್ ಎರಡು ಜೊತೆಗಿಡಿ, ಆಮೇಲೆ ನಿಮ್ಮ ಸ್ಟ್ರೆಚ್ ಮಾಡಿ. ಹೀಗೆ ಇದರಿಂದ ನಿಮ್ಮ ಪೆಲ್ವಿಕ್ ಏರಿಯಾದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಮತ್ತು ಹಾರ್ಮೋನಲ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಹೀಗೆ ಒಂದು 5 to 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಒಂದು 5 ಟೈಮ್ಸ್ ರಿಪೀಟ್ ಮಾಡಿ. ಸೆಕೆಂಡ್ ಆಸನ ಬಂದು ಮಲಾಸನ. ಲೆಗ್ಸ್ನ ನಿಮ್ಮ ಶೋಲ್ಡರಿಂದ ಆಚೆ ಇಟ್ಕೊಳ್ಳಿ, ಎಷ್ಟು ಆಗುತ್ತೆ ಅಷ್ಟು ಡೀಪಾಗಿ ಕೂತ್ಕೊಳ್ಳಿ. ಇದರಿಂದ ನಿಮ್ಮ ಪೆಲ್ವಿಕ್ ಮಸಲ್ ಸ್ಟ್ರೆಚ್ ಆಗುತ್ತೆ ಮತ್ತು ನಿಮ್ಮದು ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ. ಹೀಗೆ ಒಂದು 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಒಂದು 5 ಟೈಮ್ಸ್ ರಿಪೀಟ್ ಮಾಡಿ. ಮೂರನೇ ಆಸನ ಬಂದು ಭುಜಂಗಾಸನ್, ಕೋಬ್ರಾ ಪೋಸ್. ಇದಕ್ಕೆ ಫ್ಲೋರ್ ಮೇಲೆ ಮಲ್ಕೊಳ್ಳಿ, ನಿಮ್ಮ ಅಪ್ಪರ್ ಬ್ಯಾಕ್ನ ಲೈಟಾಗಿ ಅಪ್ಪರ್ ಬಾಡಿನ ಲಿಫ್ಟ್ ಮಾಡಿ ಬ್ಯಾಕ್ ಸ್ಟ್ರೆಚ್ ಮಾಡಬೇಕು. ಇದರಿಂದ ನಿಮ್ಮ ಓವರ್ಸಲ್ಲಿ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ ಮತ್ತು ಓವರ್ ಇನ್ ಫಂಕ್ಷನ್ಗೆ ಸಪೋರ್ಟ್ ಮಾಡುತ್ತೆ. ನಾಲ್ಕನೇ ಆಸನ ಬಂದು ಮರ್ಜರಿ ಆಸನ. ಇದನ್ನು ಕ್ಯಾಟ್ ಆ್ಯಂಡ್ ಕೌ ಸ್ಟ್ರೆಚ್ ಅಂತ ಕರಿತೀವಿ. ನಿಮ್ಮ ಚಿನ್ನ ಈಗ ಒಳಗಡೆ ಟಕ್ ಮಾಡಬೇಕು ಮತ್ತು ಮೇಲೆ ಬಂದು ಈಗ ಸ್ಟ್ರೆಚ್ ಮಾಡಿ. ಇದನ್ನು ಒಂದು 20 ಟೈಮ್ಸ್ ರಿಪೀಟ್ ಮಾಡಿ, 5 ರೌಂಡ್ಸ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪೆಲ್ವಿಕ್ ಮತ್ತು ಸ್ಪೈನ್ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಹಾರ್ಮೋನಲ್ ರಿಲೀಸ್ಗೆ ಸಹಾಯ ಮಾಡುತ್ತೆ. ಕೊನೆ ಆಸನ ಬಂದು ಆಂಜನೇಯ ಆಸನ್. ಇದನ್ನು ಮಾಡೋದಕ್ಕೆ ಹಾಫ್ ಲಂಜ್ ಪೊಸಿಷನಲ್ಲಿ ಕೂತ್ಕೊಳ್ಳಿ, ನಿಮ್ಮ ಹಿಂದೆ ಟೋ ಸ್ಟ್ರೈಟ್ ಆಗಿರಲಿ, ಹ್ಯಾಂಡ್ಸ್ನ ರೈಸ್ ಮಾಡಿ ಸ್ಲೋಲಿ ಹಿಂದೆ ಬೆಂಡ್ ಆಗಿ ನಿಮ್ಮ ಅಪ್ಪರ್ ಬಾಡಿನ ಹಿಂದೆ ಸ್ಟ್ರೆಚ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಹಿಪ್ಪಲ್ಲಿ ಸ್ಟಿಫ್ನೆಸ್ನ ರಿಡ್ಯೂಸ್ ಮಾಡುತ್ತೆ ಇದು, ಮತ್ತು ನಿಮ್ಮ ಹಾರ್ಮೋನಲ್ನ ಬ್ಯಾಲೆನ್ಸ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ. ಈ ಆಸನಸ್ ನೋಡ್ತಾರಲ್ಲ, ಇದನ್ನು ಡೈಲಿ ನೀವು ಎಂಟಿ ಸ್ಟೊಮಕಲ್ಲೇ 2 ಬಾರಿ ರಿಪೀಟ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ PCOD ಮತ್ತು PCOSನ ರಿವರ್ಸ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನಿಸಿದರೆ ಇದೇ ರೀತಿ ಫಿಟ್ನೆಸ್ ರಿಲೇಟೆಡ್ ವೀಡಿಯೋಗೋಸ್ಕರ ನನ್ನ ID ನ ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು.